ಮಾಡಲೇಬೇಕು. ಅದು ಬಿಟ್ಟರೆ ಏನಿಲ್ಲ. KRDC ಎಲ್ಲರೂ ಬರ್ತಾ ಇದ್ದಾರೆ, ತಹಶೀಲ್ದಾರ್ ಬರ್ತಾ ಇದ್ದಾರೆ. ಹೋಗಿ ಯಾರು ಎಮರ್ಜೆನ್ಸಿ ಬಿಡಿಸೋಲ್ಲ ಮುಂದೆ ಇಲ್ಲ ಈ ಕೂಡಲೇ ಹುಡುಗಿರೆ ಬೈಪಾಸ್ ರಸ್ತೆಗೆ ಆಗಮಿಸಬೇಕಾಗಿ ಒಂದು ದಿವಸ ರಜೆ ಕೇಳಿದ್ರೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿ ಹಿಂಗೆ ಆಗೈತೆ ಅಂತ ಬರಲಿ ಆರಾಮಾಗಿ ನಿನ್ಸ್ಬಿಟ್ಟು ಹೇಳಿ ತಲೆ ಕೆಡಿಸ್ಕೊಂಬೇಡ. ನಮಗೆ ಮುಂಚೆ ಅವ್ರು ಬರ್ಬೇಕಾಗಿ ಕರ್ತವ್ಯ ಹೇಳಿಕೆಲ್ಲ ಆಗಲಿ ಸರ್. ಅದರಿಂದ ಬರಲಿ ಸರ್, ಬರಲಿ. ಅರ್ಧ ಅವರು ನಾವು ಏರ್ಪೋರ್ಟ್ ಹೋಗೋರಿಗೆ ಪರ್ಮಿಷನ್ ಕೊಟ್ಟಿಲ್ಲ. ನಮ್ದು ದಯಮಾಡಿ ತೆಗೀರಿ. ಪಬ್ಲಿಕ್ ಅಧಿಕಾರಿಗಳು ಬರ್ತಾರೆ, ತೆಗೀರಿ. ಸರ್ ಈಗ ಏನ್ ಮಾಡೋದು ಸರ್? ಸರ್ ಬರ್ಲಿ ಸರ್. ಈಗ ಒಬ್ಬೊಬ್ರು ಮಾತಾಡಿ ನೋಡ್ರಿ. ನಿಮ್ಮ ಹೋರಾಟ ಪೊಲೀಸರಿಂದ ಏನಾದ್ರು ಸಮಸ್ಯೆ ಆಗಿದ್ರೆ ಹೇಳಿ, ನಾವು ಅಟೆಂಡ್ ಮಾಡ್ತೀವಿ. ಈಗ ನಾವು ಹೇಳ್ತೀವಿ ಕೇಳಿ. KRDC ಎಲ್ಲರೂ ಬರ್ತಾ ಇದಾರೆ, ತಹಶೀಲ್ದಾರ್ ಬರ್ತಾ ಇದಾರೆ. ನೀವು ಅದುವರೆಗೂ ನಿಮ್ದು ಏನು ಸ್ಪೀಚ್ ಇದೆ, ಏನೇನು ಸಮಸ್ಯೆ ಇದೆ ಮಾತಾಡ್ತಾ ಇರಿ. ಅವ್ರು ಬಂದ ಮೇಲೆ ಅವ್ರು ನಿಮ್ಗೆ ಏನ್ ಸ್ಪಂದನೆ ಕೊಡ್ತಾರೆ, ಏನ್ ಕೊಡಲ್ಲ. ಆಮೇಲೆ ನಿಮ್ ಹೋರಾಟನ ನೀವು ಯಾವ ತರ ಡಿಸೈಡ್ ಮಾಡ್ತೀವಿ ಮಾಡಿ. ದಯಮಾಡಿ ಸಾರ್ವಜನಿಕರು ಏರ್ಪೋರ್ಟ್ಗೆಲ್ಲ ಹೋಗ್ತಾ ಇದ್ರೆ ಅವ್ರಿಗೆ ಸ್ವಲ್ಪ ಅನುಕೂಲ ಮಾಡಿಕೊಡಿ. ನೀವು ಹಂಗಾರೆ ನೀವೆಲ್ಲ ಮಾಡ್ಬಿಟ್ರೆ ಮತ್ತೆ ಪೊಲೀಸ್ ಕಾಸಿಗೆ ಎತ್ಕೊಳ್ಳಲ್ಲ.